ಸುದ್ದಿ ತುಂಬ ಜಾಸ್ತಿ ಇದ್ದಾವೆ, ಫಾಸ್ಟಾಗಿ ಹೇಳ್ತಾ ಹೋಗ್ಬೇಡೋಣ. ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ JDSನವರು ಆರಂಭಿಸಿದ್ದ ಪಾದಯಾತ್ರೆ ನಾಳೆಗೆ ಮುಗಿಬೇಕಾಗಿತ್ತು, ಇವತ್ತಿಗೆ ಮುಗಿದು ಬಿಡ್ತು. ನಿನ್ನೆ ಬೆಳಗ್ಗೆ ಆರ್ ಅಶೋಕ್ ಅವರಿಂದ, ಕುಮಾರಸ್ವಾಮಿ ಅವರಿಂದ ಉದ್ಘಾಟನೆಗೊಂಡು ಆರಂಭವಾದಂಥ ಪಾದಯಾತ್ರೆ ಬಿಡದಿ ತನಕ ನೆನ್ನೆ ಬಂದಿತ್ತು. ಬಿಡದಿ BGS ಸರ್ಕಲ್, ಅಲ್ಲಿಂದ ಇವತ್ತು ಬೆಳಗ್ಗೆ ಶುರುವಾಯಿತು. ಕಣಮಿಣಿಕೆ ಟೋಲ್ ಅಂತ ಇದೆ, ಅಲ್ಲಿಗೆ ಬಂತು. ಪೊಲೀಸರು ರೆಡಿಯಾಗಿ ನಿಂತಿದ್ರು, ಇಲ್ಲಿಂದ ಮುಂದೆ ನಿಮ್ಮನ್ನು ಬಿಡೋದಿಲ್ಲ ಅಂತ. ದೇವೇಗೌಡರು ಬಂದಿದ್ರು ಇವತ್ತು. ಕಣಮಿಣಿಕೆ ಟೋಲ್ ಹತ್ರ ಪೊಲೀಸರು ರೆಡಿಯಾಗಿ ನಿಂತಿದ್ರು, ಇಲ್ಲಿಂದ ಮುಂದೆ ನಿಮ್ಮನ್ನು ಬಿಡೋದಿಲ್ಲ ಅಂತ. ಜೋರು ತಳ್ಳಾಟ ನೂಕಾಟ ಆಯ್ತಲ್ಲ. ಹೆಂಗೆ ಬಿಡೋದಿಲ್ಲ ಅಂತ ಇವರು, ಬಿಡಬೇಡಿ ಅಂತ ಹೇಳಿದ್ದಾರೆ ನಮಗೆ ಪೊಲೀಸರು. ಅದಾದ ನಂತರ ಇಲ್ಲಿಂದ ಮುಂದೆ 1 ಕಿಲೋಮೀಟರ್ ತನಕ ಹೋಗಿ ಸಿರಿ ಕನ್ವೆನ್ಷನ್ ಹಾಲ್ ಅಂತ ಬರುತ್ತೆ, ಅಲ್ಲಿ ತನಕ ಹೋಗಿ ನೀವು ಪಾದಯಾತ್ರೆ ನಿಲ್ಲಿಸಬೇಕು ಅಂತ ಆಯಿತು. ಅದಕ್ಕೆ ಒಪ್ಕೊಂಡು ಮುಂದುವರೆದು ಕೊಟ್ಟ ಮಾತಿನಂತೆ ಅಲ್ಲಿಗೆ ಬಂದು ಪಾದಯಾತ್ರೆ ನಿಲ್ಲಿಸಿದರು. ಆ್ಯಕ್ಚುಲಿ ಪ್ಲ್ಯಾನ್ ಏನಿದ್ದದ್ದು, ಅಲ್ಲಿ ಇವತ್ತು ಹಾಲ್ಟ್ ಮಾಡಿ ನಾಳೆ ಬೆಳಗ್ಗೆ ಅಲ್ಲಿಂದ ಹೊರಟು ಫ್ರೀಡಮ್ ಪಾರ್ಕ್ ತನಕ ಮಧ್ಯಾಹ್ನದಷ್ಟೊತ್ತಿಗೆ ತಲುಪಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಸಮಾವೇಶ ಮಾಡೋದು ಅಂತಾಗಿತ್ತು. ಇವತ್ತಿಗೆ ಪಾದಯಾತ್ರೆ ಮುಗಿತಿತ್ತು. ಪ್ಲ್ಯಾನ್ ಪ್ರಕಾರ ನಾಳೆ ಮಧ್ಯಾಹ್ನಕ್ಕೆ ಮುಗಿಬೇಕಾಗಿತ್ತು. ಫ್ರೀಡಮ್ ಪಾರ್ಕ್ನಲ್ಲಿ 18ನೇ ತಾರೀಕು ಸಮಾವೇಶ ಅಂದರೆ ಒಂದೆರಡು ಜನ ಸೇರಿಸಿ ಒಂದು ಪ್ರತಿಭಟನಾ ಸಭೆಯ ರೀತಿಯಲ್ಲಿ ಮಾಡ್ತಾರಂತೆ. ಅದಕ್ಕೂ ದೇವೇಗೌಡರು ಬರ್ತಾರಂತೆ, ಕುಮಾರಸ್ವಾಮಿ ಅವರು ಬರ್ತಾರಂತೆ. ಇವತ್ತಿನ ಗಲಾಟೆ ನೋಡ್ತಾ ಇದ್ದೀರಿ. ದೇವೇಗೌಡರು ಮಾತಾಡಿದ್ದಾರೆ ನೋಡಿ. ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆಯ ಹಾಳು ಮಾಡಲಿಕ್ಕೆ ಹೊರಟಿದೆ? ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಹೇಳಿ, ಸತ್ಯ ಹೇಳಿ. ಯಾರಿಗೋಸ್ಕರ? 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು ಕೈ ಮುಟ್ಟು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಸೌಧವನ್ನು ಕಟ್ಟಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರು ಏನೇನು ಭರವಸೆ ಕೊಟ್ಬಿಟ್ಟಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ, ಸಿದ್ದರಾಮಯ್ಯ ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರು ಏನೇನು ಸಹಾಯ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆಯನ್ನು ಹೊಡೆದು ಈ ಜನರನ್ನ ಯಾರಿಗೆ ಕೈ ಮುಟ್ಟು ವ್ಯವಸ್ಥೆ ಮಾಡ್ತದೆ. ಒತ್ತಾಯ ಮಾಡುವುದಿಲ್ಲ, ಅವರಾಗಿ ಕೊಟ್ಟಬೇಕು ಹೋಯ್ತು. ಫ್ರೀಡಮ್ ಪಾರ್ಕ್ಗೆ ಹೋಗ್ತಕ್ಕಂಥದಕ್ಕೆ ಇವತ್ತು ರೈತರು ಎಲ್ಲರೂ ಸಿದ್ಧರಾಗಿದ್ದಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ. ಯಾರು ಧೈರ್ಯ ಕೆಡೋದು ಬೇಡ. 18ನೇ ತಾರೀಕಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬರ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಆಗಮಿಸ್ತಾರೆ. ಬಹುಶಃ ವಿಧಾನಸಭೆಯು ಕೂಡ, ಸದನವೂ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ನಮಗೆ ಉತ್ತರ ಕೊಡಬೇಕಾಗ್ತದೆ. 18ನೇ ತಾರೀಕಿನ ದಿನ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಆಗ್ತಕ್ಕಂಥದ್ದಾದ್ರೂ ಸರಿ, ನಿಮ್ಮ ಭೂಮಿಯನ್ನ ಬಿಡಿಸ್ಕೊಡ್ತಕ್ಕಂಥದಕ್ಕೆ ಫ್ರೀಡಮ್ ಪಾರ್ಕ್ ನಲ್ಲಿ ಕೂತು ಹೋರಾಟವನ್ನ ಮಾಡೋಣ. ಬಹಳಷ್ಟು 2 ದಿನಗಳಿಂದ ರೈತರು ತುಂಬಾ ಜನ ಹೆಜ್ಜೆ ಹಾಕಿದ್ದೀರಿ. ಮಳೆ ಬಂತು, ಬಿಸಿಲು ಬಂತು, ಯಾವುದಕ್ಕೂ ನೀವು ಲೆಕ್ಕ ಮಾಡಲಿಲ್ಲ. ಬಹುಶಃ ಈ ಒಂದು ಕೂಗು ಇದೇ ರೀತಿ ಇರಲಿ, ಈ ಒಂದು ಆಕ್ರೋಶ ಇದೇ ರೀತಿ ಇರಲಿ, ಈ ಒಂದು ಬೆಂಕಿ ಇದೇ ರೀತಿ ಇರಲಿ. ಬೆಂಕಿ ಯಾವ ಕಾರಣಕ್ಕೂ ಕೂಡ ಆರಿಸೋದಕ್ಕೆ ಬಿಡೋದು ಬೇಡ. ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರಬಹುದು ಅಥವಾ ವಿಧಾನಸಭೆಯಲ್ಲಿರಬಹುದು, 2 ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಸದನದ ಹೊರಗಡೆ, ಸದನದ ಒಳಗಡೆ ಕಾನೂನಿನ ಹೋರಾಟ, ಎಲ್ಲ ಹೋರಾಟದಲ್ಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ರಾಜಕೀಯದ ಉಳುವಿಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ.
ಅದು ಯಾವ ರೈತರಿಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಬಂದು ಯಾತ್ರೆ ಮಾಡ್ತಾರೆ. ಮಾಡಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿಲ್ಲ. ಅವ್ರು ಮಾಡಿದ ಯೋಜನೆ ಮುಂದುವರಿಸಿದ್ದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡೋಕ್ಕೆ ಏನೇನು ಬೇಕು ವ್ಯವಸ್ಥೆ. ನೈಸು ಮತ್ತೆ ಬಿಡದಿ ಯೋಜನೆ ನಾವು ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ಆ್ಯಕ್ಚುಲಿ ಪಾದಯಾತ್ರೆ ಮಾಡ್ತೀವಿ ಅಂತ ಫಸ್ಟ್ ಘೋಷಣೆ ಮಾಡಿದ್ಯಾರು? ಬಿ ಜೆ ಪಿಯವರು. ಫ್ರೀಡಮ್ ಪಾರ್ಕ್ನಲ್ಲಿ ಬಿ ಜೆ ಪಿಯವರು ನಡೆಸಿದ ಪ್ರೊಟೆಸ್ಟ್ನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಘೋಷಣೆ ಮಾಡಿದರು, ಪಾದಯಾತ್ರೆ ಮಾಡ್ತೀವಿ ನಾವು, ಆದಷ್ಟು ಬೇಗ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ. ಬಿಡದಿ, ರಾಮನಗರ, ಮಂಡ್ಯ, ಹಳೆ ಮೈಸೂರಿನ ಭಾಗಗಳು JDSನ ಸ್ಟ್ರಾಂಗ್ ಹೋಲ್ಡು. ನಮ್ಮ ಏರಿಯಾದಲ್ಲಿ ಬಂದು ನಮ್ಮ ಮಿತ್ರ ಪಕ್ಷಗಳವರು ಪಾದಯಾತ್ರೆ ಆರಂಭಿಸೋದಾ ಅಂತ ಕುಮಾರಸ್ವಾಮಿ ಅವ್ರಿಗೆ ಸಿಟ್ಟು ಬಂತು. ಬೇಜಾರಾಯಿತು ಅನ್ಕಳಿ, ಸಿಟ್ಟು ಬಂದರು ಅಂತ ಸ್ಟ್ರಾಂಗ್ ವರ್ಡ್ ಆಗುತ್ತೆ. ಅವ್ರು ಬೇಜಾರು ಮಾಡ್ಕೊಂಡ್ರು. ಯಾರ್ಯಾರ ಮಧ್ಯೆ ಏನು ಮಾತುಕತೆ ಆಯಿತು. ಒಟ್ಟಿನಲ್ಲಿ ಬಿ ಜೆ ಪಿಯವರ ಪಾದಯಾತ್ರೆ ಸುದ್ದಿನೇ ಇಲ್ಲ, ಮಾಡ್ತಾರೋ ಮಾಡೋದಿಲ್ವೋ ಗೊತ್ತಿಲ್ಲ. ಬಿ ಜೆ ಪಿಯವರು ಘೋಷಣೆ ಮಾಡಿದ ನಂತರ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು. ಅವರು ಪಾದಯಾತ್ರೆ ನಡೀತು. ಉದ್ಘಾಟನೆಗೆ ಆರ್ ಅಶೋಕ್ ಅವರು ಹೋಗಿದ್ದರು, ವಿಜೇಂದ್ರ ಅವರು ಹೋಗಲಿಲ್ಲ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಕರೆದಂಥ ಸಮನ್ವಯ ಸಭೆಗೂ ಅವ್ರು ಹೋಗಿರಲಿಲ್ಲ. ದಿಲ್ಲಿಲಿ ಒಂದು ಮೀಟಿಂಗ್ ಆಯಿತು, ಆ ಮೀಟಿಂಗಿಗೂ ಹೋಗಿರಲಿಲ್ಲ. ಹಾಗಿದ್ದರೆ ಇಬ್ಬರ ಮಧ್ಯದಲ್ಲಿ ಏನಾದರೂ ತಿಕ್ಕಾಟ ಗಿಕ್ಕಾಟ ಇದೆಯಾ? ವಿಜೇಂದ್ರ ಅವರಂತೂ ಇಲ್ಲ ಅಂತಾರೆ. ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ ಕುಮಾರಸ್ವಾಮಿ ಅವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ, BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಈ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದರು. ಈಗಾಗಲೇ JDS ಅವರು ದಿನಾಂಕ ಘೋಷಣೆ ಮಾಡಿರೋದ್ರಿಂದ ಸಾಂಕೇತಿಕವಾಗಿ, ಸಿಂಬಾಲಿಕ್ ಆಗಿ ನಾವು ಅವ್ರಿಗೆ ಖಂಡಿತ ನಾವು ಬೆಂಬಲವನ್ನು ಕೊಡಬೇಕು. ಸದನದ ಒಳಗಡೆನೂ ಕೂಡ ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ನಾವು ಚರ್ಚೆ ಮಾಡಿಯೇ ಮೊನ್ನೆ ದಿನ ಆರ್ ಅಶೋಕ್ ಅವರು, ನಿನ್ನೆ ದಿನ ಆರ್ ಅಶೋಕ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಹೋಗಿರುವಂಥದ್ದು. ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನಿನ್ನೆ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೆ ವಿನಃ ನಾವು ಮತ್ತೆ ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕ್ ಅವರು ನಮ್ಮ ಮುಖಂಡರೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.